ನಾಡಪ್ರಭು ಕೆಂಪೇಗೌಡ ಸಂಘ ವತಿಯಿಂದ ಇವತ್ತು ಕೆಂಪೇಗೌಡ ಜಯಂತ್ಯೋತ್ಸವ ಮಾಡಿದ್ದೀರಾ ಸರ್, ಅದ್ದೂರಿಯಾಗಿ ಮಾಡಿದ್ದೀರಾ. ಈ ಕಾರ್ಯಕ್ರಮ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀರಿ ಸರ್? ಈ ಕಾರ್ಯಕ್ರಮ 30 ವರ್ಷದಿಂದ ಈ ಕಾರ್ಯಕ್ರಮವನ್ನು ನಮ್ಮ ಈ ಒಂದು ರೈಲಿ ಗಾಲಿ ಕಾರ್ಖಾನೆಯ ವತಿಯ ನಾಡಪ್ರಭು ಕೆಂಪೇಗೌಡ ಸಂಘದಿಂದ ಪ್ರತಿ ವರ್ಷವೂ ಕೂಡ ನಾವು ಈ ಆಚರಣೆಯನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಸೊ ನಮ್ಮ ಈಗ ಒಂದು 5 ವರ್ಷದಿಂದ ನಾವು ಕೆಂಪೇಗೌಡ ಸ್ಟ್ಯಾಚ್ಯೂಗೆ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಜೂನ್ 27ರಂದು ಸಾಂಕೇತಿಕವಾಗಿ ಅವತ್ತು ಆಚರಣೆ ಏನಿದೆ ಕೆಂಪೇಗೌಡ ಜಯಂತಿಯಂದು ಆ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ನಾವು ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಖಾನೆಯ ನಮ್ಮ ಕುಲಬಾಂಧವರ ಮಕ್ಕಳು ಮತ್ತು ಅವರ ನಿವೃತ್ತಿ ಹೊಂದಿದವರಿಗೆ ಅವರಿಗೆ ನಮನ ಸಲ್ಲಿಸುತ್ತಾ ಅವರ ಒಂದು ಏನು ಕರ್ತವ್ಯ ಮಾಡಿದರು ಆ ಕರ್ತವ್ಯವನ್ನು ನೆನೆಸ್ಕೊಳ್ತಾ ಮತ್ತು ಎಲ್ಲ ಸಂಘದ ಫ್ಯಾಮಿಲಿ ನಮ್ಮ ಕುಟುಂಬವನ್ನು ಒಂದು ಕಡೆ ಸೇರಿಸಿ ಅವರೆಲ್ಲರೂ ಕೂಡ ಸಂತೋಷದಿಂದ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಅವರಿಗೆ ಒಂದು ಉತ್ತಮವಾದ ಭೋಜನವನ್ನು ಏರ್ಪಡಿಸಿ ಆ ಭೋಜನದ ಮುಖಾಂತರ ಎಲ್ಲರೂ ಕೂಡ ನಾವೆಲ್ಲ ಅಣ್ಣ ತಮ್ಮದಿರು ಸಹೋದರರು ಮತ್ತು ಇತರೆ ವರ್ಗದವರು ಕೂಡ ನಾವು ಜೊತೆಯಲ್ಲಿ ಕರ್ಕೊಂಡು ಅವ್ರಿಗೂ ಕೂಡ ಸನ್ಮಾನ ಮಾಡಿ ಅವ್ರನ್ನೂ ಕೂಡ ನಾವು ಜೊತೆಯಲ್ಲಿ ಕರ್ಕೊಂಡೋಗಿ ಈ ಹಬ್ಬವನ್ನು ಕೆಂಪೇಗೌಡ ಜಯಂತಿಯನ್ನು ಹಬ್ಬದ ಥರ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಸೊ ಈ ಕಾರ್ಯಕ್ರಮ ಇದೇ ಥರ ಮುಂದುವರಿತದೆ. ಪ್ರತಿ ವರ್ಷ ನಾವು ಈ ನಮ್ಮ ಒಂದು ಏನು ನಮ್ಮ ಕಾರ್ಖಾನೆ ಇರೋ ತನಕ ಈ ಕಾರ್ಯಕ್ರಮವನ್ನು ನಾವು ಹಿಂಗೆ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ನಿಮ್ಮ ಹೆಸರು ಸರ್? ಪ್ರಕಾಶ್ ಅಂತ. 1996ರಿಂದ ರಿಜಿಸ್ಟರ್ ಮಾಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೀವಿ. ಪ್ರತಿಭಾವಂತ ಮಕ್ಕಳಿಗೆ ನಾವು ಪುರಸ್ಕಾರ ಮಾಡ್ತೀವಿ ಮತ್ತು ನಮ್ಮಲ್ಲೇ ಎಲ್ಲ ಪ್ರತಿಭಾವಂತ ಹುಡುಗರನ್ನ ಕಲ್ಚರಲ್ ಆಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಮಾಡಿಸಿ ಅವ್ರಿಗೆ ಉತ್ತೇಜನ ಕೊಡ್ತೀವಿ. ಮತ್ತು ನಮ್ಮ ಎಲ್ಲ ಎಂಪ್ಲಾಯೀಸ್ಗೂ ನಾವು ಹಿರಿಯ ಅಧಿಕಾರಿಗಳು ಒಳ್ಳೊಳ್ಳೆ ಇವರನ್ನು ಸ್ಕಾಲರ್ಸ್ನ ಕರೆಸಿ ಅದ್ರ ಬಗ್ಗೆ ಉಪದೇಶವನ್ನು ನೀಡಿಸ್ತೀವಿ. ಇದು ನಮ್ಮದು ನಿರಂತರವಾಗಿ ನಡೀತಾ ಬಂದಿದೆ. ಇಲ್ಲಿವರೆಗೆ ಯಾವುದೇ ಒಂದು ಸಣ್ಣ ಗಲಾಟೆ ಇಲ್ಲದಂತೆ ನಾವು ಕಾರ್ಯಕ್ರಮ ನಡೆಸ್ಕೊಂಡಿದ್ದೀವಿ. ಒಟ್ಟು ಎಷ್ಟು ಸದಸ್ಯರಿದ್ದೀರಿ ಸಂಘದಲ್ಲಿ? 250 ಸದಸ್ಯರಿದ್ದೀವಿ. ಭಾಳಷ್ಟು ಸ್ವಲ್ಪ ರಿಟೈರ್ಡ್ ಆದರೂ ಸಹ ಇದ್ದಾರೆ. ಎಲ್ಲ ಹೆಚ್ಚು ಕಮ್ಮಿ 450 ಕುಟುಂಬಗಳು ಇದ್ದಾವೆ ಅಂತ ಹೇಳಿ. ನಿಮ್ಮ ಹೆಸರು? ನನ್ನ ಹೆಸರು ಶಿವರಾಮು, ಸಂಸ್ಥಾಪಕ ಅಧ್ಯಕ್ಷ. ಸಂತೋಷ್ ಅಂತೇಳಿ ನಮ್ಮ ಕೆಂಪೇಗೌಡ ಸಂಘದ ಪ್ರಧಾನ ಕಾರ್ಯದರ್ಶಿ. ನಿಜವಾಗ್ಲೂ ಈ ಒಂದು ಅದ್ದೂರಿ ಕಾರ್ಯಕ್ರಮ ನಾವು ನಿರೀಕ್ಷೆ ಏನು ಮಾಡಿದ್ದೋ ಅದಕ್ಕೆ 10 ಪಟ್ಟು ಯಶಸ್ವಿಯಾಗಿ ಇವತ್ತು ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇದಕ್ಕೆ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ನಾವು ಈ ಒಂದು ಸಂಘದ ಜವಾಬ್ದಾರಿಯನ್ನು ತಗೊಂಡಾಗ ಸ್ವಲ್ಪ ಭಯ ಅನ್ನೋದಿತ್ತು. ಏನು ಯಾಕೆಂದರೆ ಇದು ಸಣ್ಣ ಪುಟ್ಟ ಸಂಘ ಅಲ್ಲ, ಸಣ್ಣ ಪುಟ್ಟ ಜನಾಂಗ ಅಲ್ಲ. ನಿಮಗೆಲ್ಲ ಗೊತ್ತು, ಒಂದು ದೊಡ್ಡ ಮಟ್ಟದ ಒಂದು ಜನಾಂಗ. ಇಂಥ ಒಂದು ದೊಡ್ಡ ಮಟ್ಟದ ಜನಾಂಗದಲ್ಲಿ ನಮ್ಮ ಹಿರಿಯರು ಶಿವರಾಮ ಸರ್, ವಿಜಯ್ ಸರ್, ಹಲವಾರು ಹಿರಿಯ ನಿವೃತ್ತ ಕಾರ್ಮಿಕರು ಈ ಸಂಘವನ್ನು 1997 ಸ್ಥಾಪನೆ ಮಾಡಿ ಇವತ್ತಿಗೆ 30ನೇ ವರ್ಷದ ಅದ್ದೂರಿ ಕಾರ್ಯಕ್ರಮವನ್ನು ನಾವು ನೆರವೇರಿಸಿದ್ದೀವಿ. ಅದಕ್ಕೆ ಅವ್ರಿಗೆಲ್ಲ ನಾನು ಚಿರಋಣಿ ಆಗ್ತೀನಿ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ನಮ್ಮ ದೊಡ್ಡರು ಹೇಳ್ದಂಗೆ ಸುಮಾರು 180-190 ಹಾಲಿ ಸದಸ್ಯರಿದ್ದೀವಿ. ಕಾರ್ಖಾನೆ ಸೇವೆ ಮಾಡ್ತಾರೆ ನಮ್ಮ ಕುಲಬಾಂಧವರು. ಜೊತೆಗೆ 70-80 ಜನ ನಿವೃತ್ತ ಸದಸ್ಯರಿದ್ದೀವಿ. ಒಟ್ಟಿಗೆ ಒಂದು 260-270 ಜನ ನಾವು ನಮ್ಮ ಜನಾಂಗದ ಸದಸ್ಯರಿದ್ದೀವಿ. ಅವರೆಲ್ಲರೂ ಕೂಡ 99% ಭಾಗ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ನಿಜವಾಗ್ಲೂ ಅವರಿಗೆ ನನ್ನ ಸಂಘದ ವತಿಯಿಂದ ಪ್ರಧಾನ ಕಾರ್ಯದರ್ಶಿಯಾಗಿ ನಿಜವಾಗ್ಲೂ ನನ್ನ ಹೆಮ್ಮೆಯಿಂದ, ಅದು ಏನೇ ಆಗಲಿ ಯಾವ ಗೊಂದಲಗಳು ಆಗದೇ ಕೂಡ ನಿರೀಕ್ಷೆಯನ್ನು ಮೀರಿ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ. ಪ್ರತಿಯೊಬ್ಬರು ಸಣ್ಣ ಮಟ್ಟದ ಕಾರ್ಮಿಕರಿಂದ ಹಿಡಿದು ನಮ್ಮ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಏನೇ ಕೆಲಸಗಳಾಗಲಿ ನಮ್ಮ ಅಧ್ಯಕ್ಷರವರ ಅಧ್ಯಕ್ಷತೆಯಲ್ಲಿ ನಮ್ಮ ಹಿರಿಯ ಗೌರವಾಧ್ಯಕ್ಷರು ನಮ್ಮ ಶಿವರಾಮು, ನಮ್ಮ ವಿಜಯಕುಮಾರ್ ಸರು, ನಮ್ಮ ನಿವೃತ್ತ ಸದಸ್ಯರಾದ ಮಾಜಿ ಗೌರವಾಧ್ಯಕ್ಷರಾದ ನಮ್ಮ ಕುಡ್ಡಿನಳ್ಳಿ ಜಗಣ್ಣ ಅವರು, ಹೀಗೆ ಹಲವಾರು ಹಿರಿಯ ಕಾರ್ಮಿಕರ ಸಹಕಾರದಿಂದ ಇವತ್ತು ಈ ನಮ್ಮ ದೊಡ್ಡ ಮಟ್ಟದ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಾಡಪ್ರಭು ಕೆಂಪೇಗೌಡರ ಕುಲಬಾಂಧವರಾಗಿ ನಾವು ಹೆಮ್ಮೆಯಿಂದ ಈ ಕಾರ್ಖಾನೆಯಲ್ಲಿ ನಮ್ಮದೇ ಆದ ಒಂದು ಶಕ್ತಿಯನ್ನು ನಾವು ಗಳಿಸ್ಕೊಂಡಿದ್ದೀವಿ. ಅದಕ್ಕೆ ಎಲ್ಲ ನಮ್ಮ ಹಿರಿಯ ಕಾರ್ಮಿಕರು ಕಾರಣಕರ್ತರಾಗಿ ಸಹಕಾರ ನೀಡಿದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಯಲಹಂಕ ಸರೌಂಡಿಂಗು ಅಥವಾ ನಮ್ಮ ಸುತ್ತಮುತ್ತಲಿನ ಬೆಂಗಳೂರಿನ ರಾಜಕೀಯ ನಾಯಕರು ಅವರನ್ನು ನಾವು ಮರಿಬಾರ್ದು. ಏಕೆಂದರೆ ಈ ತುಂಬೂರು ಕಾರ್ಯಕ್ರಮಕ್ಕೆ ಅವರ ಸಹಕಾರ ತುಂಬ ಇದೆ. ನಾವು ಮುಂದಿನ ಮಟ್ಟದಲ್ಲಿ ಮುಖ್ಯಮಂತ್ರಿಗಳನ್ನ ಕಳಿಸುವಂಥ ಒಂದು ಹಂತದಲ್ಲಿ ನಮ್ಮ ಜನಾಂಗದ ಶಕ್ತಿ ಇದೆ. ನಾವು ಕೂಡ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು
ಮತ್ತು ಸೋಮಣ್ಣ ಅವರು ಅವರೆಲ್ಲರನ್ನೂ ಕೂಡ ಕರೆಯುವಂಥ ಪ್ರಯತ್ನ ಮಾಡಿದ್ದೀವಿ. ಸೋಮಣ್ಣ ಅವರು ಬರ್ತೀನಿ ಅಂತ ಹೇಳಿ ಅವರು ಕೊನೆ ಕ್ಷಣದಲ್ಲಿ ಸೆಷನ್ ಇರೋದ್ರಿಂದ ಅವರು ತುರ್ತಾಗಿ ನಮಗೆ ಸಂದೇಶ ನೀಡಿ ಹೋಗಿದರೆ ಅವರು ಕೂಡ ಸಂಘದ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ದೊಡ್ಡ ಸ್ವಾಮೀಜಿಗಳು, ನಮ್ಮ ಕುಲದ ಹಿರಿಯ ಸ್ವಾಮೀಜಿಗಳಾದ ಶ್ರೀ ಶ್ರೀ ಬಾಲಗಂಗಾಧರ ಸ್ವಾಮೀಜಿಗಳ ಆಶೀರ್ವಾದ ನಮಗೆ ಯಾವಾಗಲೂ ಇರುತ್ತೆ. ಮೊದಲನೇದಾಗಿ ಅವರು ಫಸ್ಟ್ ದಿನ ನಮಗೆ ಆಶೀರ್ವಾದ ಮಾಡಿ ಕಳಿಸಿದ್ರು. ನಾನು ತುರ್ತು ಕಾರ್ಯಕ್ರಮ ಇರೋದ್ರಿಂದ ನಿಮ್ಮ ದಿನಾಂಕದಲ್ಲಿ ನಾನು ಬರೋಕ್ಕಾಗಲ್ಲ, ಆದರೆ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಒಂದು ಸರ್ಕಾರದ ಅಧೀನದಲ್ಲಿ ಬರುವಂಥ ಒಂದು ಸಂಸ್ಥೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಒಂದು ಪ್ರಭು ಕೆಂಪೇಗೌಡ ಜಯಂತಿ ಆಗಿದ್ದು ಯಾವುದೇ ಒಂದು ಜಯಂತಿಗಳಾಗಲಿ ಅದ್ಧೂರಿಯಾಗಿ ಮಾಡುವಂಥ ಒಂದು ಯಾವುದಾದ್ರು ಸಂಘ ಇದ್ದರೆ ಅದು ನಮ್ಮ ನಾಡಪ್ರಭು ಕೆಂಪೇಗೌಡ ಸಂಘ ಯಲಹಂಕ ಅಂತ ಅವರು ಹೆಮ್ಮೆಯಿಂದ ನಮಗೆ ಹೇಳೋದು ಕೂಡ ನಮಗೊಂದು ಶ್ರೇಯಸ್ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳೀಯ MP ಗಳು ಬರಬೇಕಾಗಿತ್ತು, ಹಾಗೆ ನಮ್ಮ MLAಗಳು ಅವರೆಲ್ಲ ತುರ್ತು ಕಾರ್ಯಗಳಿಂದ ನಮಗೆಲ್ಲ ಅವರೆಲ್ಲ ಇಂಟಿಮೇಷನ್ ಕೊಟ್ಟರು ಕೊನೆ ಕ್ಷಣದಲ್ಲಿ. ದಯವಿಟ್ಟು ಕ್ಷಮಿಸಿನೇ ಬರೋಕ್ಕಾಗಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಇರ್ತೀವಿ. ನಾವು ಯಾವಾಗಲೂ ಪ್ರತಿ ವರ್ಷ 25ನೇ ವರ್ಷದ ಕಾರ್ಯಕ್ರಮಕ್ಕೆ ಇದು ಅದ್ಧೂರಿಯಾಗಿ ಮಾಡಿದ್ದು, ಎಲ್ಲ ಬಂದು ಕೈ ಜೋಡಿಸಿದ್ರು. ಅದನ್ನು ಬಿಟ್ಟು ಇದು ಕೂಡ ಎರಡನೇ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗಿ ಯಶಸ್ವಿಯಾಗಿ ಸಹಕಾರ ನೀಡಿದೆ. ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ. ನನಗೆ ಸಹಕಾರ ನೀಡಿರುವಂಥ ಕೆಳಮಟ್ಟದ ಕಾರ್ಮಿಕರನ್ನು ಹಿಡಿದು ದೊಡ್ಡ ಮಟ್ಟದ ಕಾರ್ಮಿಕರಿಗೆಲ್ಲ ಕೂಡ ನಾನು ಚಿರಋಣಿ ಆಗ್ತಾಯಿದ್ದೀನಿ. ಅತಿ ಹೆಚ್ಚು ಹಲವಾರು ಕೈಗಳು ಅತಿ ಹೆಚ್ಚಾಗಿ ದುಡಿದಿದ್ದಾರೆ, ಅವ್ರಿಗೆ ನಾನು ಚಿರಋಣಿ ಆಗಿರ್ತೀನಿ. ಎಲ್ಲರೂ ಕೂಡ ಇಲ್ಲಿ ವೇದಿಕೆ ಮೇಲೆ ನಿಲ್ಲಕ್ಕಾಗಲ್ಲ. ತೆರೆಮರೆಯಲ್ಲಿ 200 ಜನ 250 ಜನ ತೆರೆಮರೆಯಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ. ಅವ್ರಿಗೆಲ್ಲ ನನ್ನ ಸಂಘದ ವತಿಯಿಂದ ವೈಯಕ್ತಿಕವಾಗಿ ತುಂಬ ಧನ್ಯವಾದಗಳನ್ನು ನಂತರ ನಾನು ನಮ್ಮ ಸಂಘದ ಸದಸ್ಯರಿಗೆ ಮತ್ತು ಹಿರಿಯರಿಗೆ ಕಿರಿಯರಿಗೆಲ್ಲ ಏನು ಸಂದೇಶ ಹೇಳೋದಂದರೆ, ಕಷ್ಟಪಟ್ಟು ಕೆಂಪೇಗೌಡ ಜಯಂತಿನ ಆಚರಿಸಿದ ಉದ್ದೇಶ ಕೆಂಪೇಗೌಡರ ಆದರ್ಶಗಳನ್ನ ಪಾಲನೆ ಮಾಡಬೇಕು. ಅವರ ಆದರ್ಶ ಮತ್ತು ತತ್ವಗಳನ್ನ ಬೇರೆ ಜನಾಂಗದವರಿಗೆ ಹೇಳ್ಕೊಡ್ಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಹಾಗಾಗಿ ಈ ಕಾರ್ಯಕ್ರಮನ ಅತ್ಯಂತ ಅಚ್ಚುಕಟ್ಟಾಗಿ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಹಿಂದೆನೂ ಹತ್ರ 30 ವರ್ಷದಿಂದ ಈ ಸಂಘ ಸ್ಥಾಪನೆಯಾಗಿ 30 ವರ್ಷ ಆಗಿದೆ. ಈ 30ರ ಸಂಭ್ರಮದಲ್ಲಿ ಅದ್ದೂರಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಎಲ್ಲ ಸದಸ್ಯರು, ಹಿರಿಯರು, ಕಿರಿಯರಿಗೆಲ್ಲ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ನಿಮ್ಮ ಹೆಸರು? KT ಹರೀಶ್, ಅಧ್ಯಕ್ಷರು, ನಾಡಪ್ರಭು ಕೆಂಪೇಗೌಡ ಸಂಘ, ರೈಲುಗಾಲಿ ಕಾರ್ಖಾನೆ, ಯಲಹಂಕ. ಈ ಕಾರ್ಯಕ್ರಮಕ್ಕೆ